ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಮೊದಲ ಬಾರಿಗೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮೊದಲ ಬಾರಿಗೆ ನೋಡ್ತಾ ಇರೋರು. ಮತ್ತು ಈ ವಿಡಿಯೋವನ್ನು ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ಕೊನೆಗೆ ಮತ್ತು ಏನಾದರೂ ಸಲಹೆ ಕೊಡಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ಒಂದು ವಿಶೇಷವಾದಂಥ ಸುದ್ದಿ ಇವತ್ತು ಹರಿದಾಡ್ತಾ ಇತ್ತು, ನಿಮಗೆ ಗೊತ್ತಿರ್ಬೋದು. ಅದರಲ್ಲೂ ನಮ್ಮ ಶಿಕ್ಷಕ ಮಿತ್ರರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ ಭಾಳ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಕಳೆದ ವಾರವಷ್ಟೇ ಮಾನ್ಯ ಬಸವರಾಜ ಹೊರಟ್ಟಿ ಸರ್ ಅವರು ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದರು. ಶಿಕ್ಷಕರಿಗೆ ಹೊರೆ ಆಗ್ತಾಯಿದೆ ಮತ್ತು ಶಿಕ್ಷಕರನ್ನ ಪಾಠ ಮಾಡೋಕ್ಕೆ ಮಾತ್ರ ಸೀಮಿತಗೊಳಿಸಿ, ಇತರೆ ಕೆಲಸಗಳಿಂದ ಮುಕ್ತಿಗೊಳಿಸಿದರೆ ಒಂದು ಶಿಕ್ಷಣದ ಮೊದಲಿನಂತೆ ಗತವೈಭವವನ್ನು ಸಾಧಿಸ್ಬೋದು, ಪಡಿಬೋದು ಅಂತಕ್ಕಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿ ಪತ್ರ ಬರೆದಿದ್ದರು. ಅದರೊಟ್ಟಿಗೆ ಆರಂಭವಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಸ್ನೇಹಿತರೆ. ಇವತ್ತು ಕೂಡ ಧಾರವಾಡ ಜಿಲ್ಲೆಗೆ ಹಿಂದಿನ ಶೈಕ್ಷಣಿಕ ಶ್ರೀಮಂತಿಕೆ ಮರುಕಳಿಸುವಂತೆ ಮಾಡಿ, ಮತ್ತು ಧಾರವಾಡ ಜಿಲ್ಲೆಯಲ್ಲಿನ ವಿದ್ಯಾಕಾಶಿಯನ್ನಾಗಿಸಲು ಎಲ್ಲರೂ ಶ್ರಮ ಪಡಬೇಕು ಅನ್ನೋ ಒಂದು ಆಸೆಯೊಂದಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಪ್ರಭು ಅಂತಕ್ಕಂಥವರು ಇವತ್ತೊಂದು ಸಭೆ ಮಾಡಿದರು. ಆ ಸಭೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಿಕ್ಷಕರು, ಪ್ರಧಾನ ಗುರುಗಳು, ಮುಖ್ಯೋಪಾಧ್ಯಾಯರು, CRP, BRP, ಬಿಸಿಯೂಟದ ಅಧಿಕಾರಿಗಳು, ಸರ್ಕಾರೇತರ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮಿಷನ್ ವಿದ್ಯಾಕಾಶಿ 2025 ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದು ಸಭೆ ಮಾಡಿದರು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅಂತಂದರೆ, ಕಳೆದ ವರ್ಷದ ಸಾಧನೆ ಏನಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಅಂತೇಳಿ ಸುಮಾರು ಚರ್ಚೆ ಆಗಿತ್ತು, ತುಂಬ ಬಾರಿ. ಹಾಗಾಗಿ ಅದಕ್ಕೆ ಏನಾಯ್ತು ಅಂತಂದರೆ, ಪ್ರಾಥಮಿಕ ಮತ್ತು ಪ್ರೌಢದಲ್ಲಿ ಮಕ್ಕಳಿಗೆ ಪರಿಣಾಮಕಾರಿ ಶಿಕ್ಷಣ ದೊರೀತಾ ಇಲ್ಲ ಅನ್ನುವಂಥ ಕಾರಣ ಸಿಕ್ತು ಅವರಿಗೆ. ಹಾಗಾಗಿ ಅಲ್ಲಿ ಏನಾದರೂ ಮಕ್ಕಳಿಗೆ ನಾವು ಪರಿಣಾಮಕಾರಿ ಶಿಕ್ಷಣ ನೀಡಬೇಕಂತಂದರೆ, ಅಲ್ಲಿ ಶಾಲೆಯಲ್ಲಿ ಶಿಕ್ಷಕರಿಗೆ ಆಗ್ತಿರೋಂಥ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿದಾವಲ್ಲ, ಪಠ್ಯೇತರ ಚಟುವಟಿಕೆ ಅಂದರೆ ಸಹಪಠ್ಯ ಚಟುವಟಿಕೆ ಅಂತ ಅಲ್ಲ, ಪಾಠದ ಜೊತೆಗೆ ಪಾಠಕ್ಕಿಂತಲೂ ಬೇರೆ ಇತರೆ ಕೆಲಸಗಳಾಗಿರ್ತಕ್ಕಂಥದ್ರ ಬಗ್ಗೆ ಭಾಳ ಚರ್ಚೆ ಆಯ್ತು ಅಲ್ಲಿ. ಏನಂತಂತಂದರೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಮುಖ್ಯಗುರುಗಳಿಗೆ, ಶಿಕ್ಷಕರಿಗೆ ಹೊರೆ ಆಗ್ತಾಯಿದೆ. ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾರೂ ಇರಲಿಲ್ಲ. ಮಾನ್ಯ ಬಸವರಾಜ ಹೊರಟ್ಟಿ ಅವರಿಂದ ಈ ಚರ್ಚೆ ಭಾಳ ಜೋರಾಯಿತು. ಇಲ್ಲಿ ನೋಡಿ, ಮೊಟ್ಟೆ, ಬಾಳೆಹಣ್ಣು ವಿತರಣೆಯಲ್ಲಿ ಆಗ್ತಕ್ಕಂಥ ಅನಾನುಕೂಲಗಳನ್ನು, ಇವೆಲ್ಲವನ್ನು, ಮತ್ತು ಆನ್ಲೈನ್ ಮತ್ತು ತಾಂತ್ರಿಕ ಕಾರ್ಯಗಳು, ಇವೆಲ್ಲ ಸಮಸ್ಯೆಗಳಿಂದ ಏನಾಗಿತ್ತಪ್ಪ ಅಂದರೆ ಮೊರೆ ಹೊರೆ ಆಗ್ತಾಯಿತ್ತು. 108 ಯೋಜನೆಗಳನ್ನು ಶಿಕ್ಷಕ ಏಕಕಾಲದಲ್ಲಿ ಪಾಠ ಮಾಡೋದ್ರ ಜೊತೆಗೆ ಪಾಠ ಯಾವಾಗ ಮಾಡಬೇಕು, ಮತ್ತು ಇವನ್ನೆಲ್ಲ ಮೊಟ್ಟೆ, ಬಾಳೆಹಣ್ಣು, ಸರ್ಕಾರದ ಯೋಜನೆಗಳನ್ನು ಎಲ್ಲವನ್ನು ಹೇಗೆ ನಾವು ತಲುಪಿಸ್ಬೇಕು ಮಕ್ಕಳಿಗೆ ಅಂತಕ್ಕಂಥದ್ರಲ್ಲಿ ಹೊರೆ ಆಗ್ತಕ್ಕಂಥ ವಿಚಾರಗಳನ್ನು ಅಲ್ಲಿ ಚರ್ಚೆ ಆಯಿತು. ಹಾಗಾಗಿ ವಿತರಣೆಯನ್ನು ಇದಕ್ಕೆ ಪ್ರಸ್ತಾವನೆಯನ್ನು ಈಗ ಸಲ್ಲಿಸಿದ್ದಾರೆ. ಏನಂತಂದರೆ, ಮೊಟ್ಟೆ, ಬಾಳೆಹಣ್ಣು ವಿತರಣೆಯಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ನೋಡಿಕೊಂಡು ಅದಕ್ಕೋಸ್ಕರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದನ್ನು ಬೇರೆಯವ್ರಿಗೆ ಯಾರಿಗಾರು ವಹಿಸಿ ಅಂತೇಳಿ. ಅದ್ರ ಜೊತೆಗೆ ಆನ್ಲೈನು ಮತ್ತು ಸ್ಯಾಟ್ಸ್ ವರ್ಕ್ಗಳು ಇವನ್ನೆಲ್ಲ ಸಮಸ್ಯೆ ಇದನ್ನೆಲ್ಲ ಬಗೆಹರಿಸೋಕ್ಕೋಸ್ಕರ ಒಬ್ಬ ತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡಿ ಕ್ಲಸ್ಟರ್ ಲೆವೆಲಲ್ಲಿ ಅಂತೇಳಿ ಚರ್ಚೆ ಆಗಿದೆ ಸ್ನೇಹಿತರೆ. ಇದು ಬಹಳ ಒಂದು ಖುಷಿಯ ವಿಚಾರ. ಇದು ಆದರೆ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಗುಣಮಟ್ಟವನ್ನು ಹೊಂದಿ, ಮತ್ತು ಗತವೈಭವವನ್ನು ಏನು ಹಿಂದೆ ಇತ್ತಲ್ಲ ಅದನ್ನು ಮರಳಿ ಪಡಿಬೋದು ಅನ್ನೋ ಒಂದು ಉದ್ದೇಶಕ್ಕೆ ಇದು ಬಹಳ ಒಂದು ವಿಶೇಷವಾದಂಥ ಸಭೆ ಅಂತೇಳಿ ನಾನು ಭಾವಿಸುತ್ತೇನೆ ಸ್ನೇಹಿತರೆ. ಇದನ್ನು ಕೇವಲ ಇಲ್ಲಿಗೆ ಮಾತ್ರ ಆಗಬಾರ್ದು, ಕೇವಲ ಧಾರವಾಡಕ್ಕೆ ಮಾತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ವ್ಯವಸ್ಥೆ ಜಾರಿ ಬರಬೇಕು ಸ್ನೇಹಿತರೆ. ಅವಾಗ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗಲ್ಲ, ಬೇಕಾದ್ರೆ ಚಾಲೆಂಜ್ ಮಾಡಿ, ಖಂಡಿತ ಆಗುತ್ತೆ. ಯಾಕಂದರೆ ಎಲ್ಲರೂ CET ಬರೆದು ಆಯ್ಕೆ ಆಗಿರ್ತಕ್ಕಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿರೋರು. ಒಟ್ಟು ನಮಗೇನಾಗಿತ್ತು, ಇತರೆ ಎಲ್ಲ ಜವಾಬ್ದಾರಿಗಳಿಂದ ಪಾಠ ಬೋಧನೆಯಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದು. ಈ ಧಾರವಾಡದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇಡೀ ರಾಜ್ಯಕ್ಕೆ ಖಂಡಿತ ಆದರೆ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತೆ ಮೊದಲಿನಂತಲೇ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದು ವಿಚಾರ. ಜೊತೆಗೆ ನನ್ನ ಒತ್ತಾಸೆ ಕೂಡ ಅದೇ ಆಗಿದೆ. ಇಡೀ ರಾಜ್ಯಕ್ಕೆ ಈ ಯೋಜನೆ ಇಂಪ್ಲಿಮೆಂಟ್ ಆಗಬೇಕು. ಶಿಕ್ಷಕರಿಗೆ ಈ ಎಲ್ಲ ಕಾರ್ಯಗಳನ್ನು ಬೇರೆಯವರಿಗೆ ವಹಿಸಿ ಶಿಕ್ಷಕರನ್ನ ಪಾಠ ಮಾಡೋಕ್ಕೆ ಮಾತ್ರ ಬಿಟ್ಟರೆ ಖಂಡಿತ ಶಾಲೆಗಳು ಅಭಿವೃದ್ಧಿ ಆಗ್ತವೆ. ಸರ್ಕಾರಿ ಶಾಲೆಯ ಮಕ್ಕಳು ಖಂಡಿತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಏರಿಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮುಖಾಂತರ. ನೋಡಿ ಸ್ನೇಹಿತರೆ, ಇಲ್ಲಿ ಹೇಳ್ತಾ ಇದ್ದಾರೆ,
ಮೊಟ್ಟೆ ಬಾಳೆಹಣ್ಣು ವಿತರಣೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದು. ಇದು ಬಹಳ ಖುಷಿ ವಿಚಾರ. ಇಲ್ಲಿ ನೋಡಿ ಏನು ಹೇಳ್ತಾರೆ ಅಂತಂದರೆ, ಶಿಕ್ಷಕರಿಗೆ ಪಠ್ಯ ಬೋಧನೆಗೆ ಜೊತೆಗೆ ಶಾಲಾ ಅವಧಿಯಲ್ಲಿ ಇತರೆ ಆಡಳಿತಾತ್ಮಕವಾಗಿಯೂ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯ ನೀಡುತ್ತಿರೋದ್ರಿಂದ ತೊಂದರೆ ಆಗುತ್ತದೆ ಎಂಬ ದೂರಿತ್ತು. ಹಾಗಾಗಿ ಪಾಠ ಕಲಿಸೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು, ಮತ್ತು ಬಿಸಿ ಊಟ ನೀಡ್ತಕ್ಕಂಥ ಏಜೆನ್ಸಿ ಮೂಲಕವೂ ಶಾಲಾ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ವಿತರಿಸಲು ಅದಕ್ಕಾಗಿ ಬೇರೆ ಏಜೆನ್ಸಿ ನೇಮಕ ಮಾಡಿಕೊಳ್ಳೆ ಸರ್ಕಾರಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಸ್ನೇಹಿತರೆ. ಇದು ಇಡೀ ರಾಜ್ಯಕ್ಕೆ ಆದರೆ ಖಂಡಿತ ನಮಗೆ ಸರ್ಕಾರಿ ಶಾಲೆಗಳ ಉಳಿವು ಖಂಡಿತ ಆಗುತ್ತೆ. ನಾವು ನೀವುಗಳೆಲ್ಲ ಕೂಡ ಉತ್ತಮವಾಗಿ ಪಾಠ ಬೋಧನೆಯನ್ನು ಮತ್ತೆ ಮೊದಲಿನಂತೆ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಮತ್ತೆ ಏನು ವಿಶೇಷವಾಗಿ ಮಾಡಿದ್ದಾರೆ ಅಂತಂದರೆ, ಎಲ್ಲವನ್ನು ಹಾಜರಾತಿ ಆಗಿರ್ಬೋದು, ಮೊಟ್ಟೆ, ಹಾಲು, ದಾಖಲಾತಿಗೆ ಇನ್ಮೇಲೆ ಒಂದೇ ಆ್ಯಪನ್ನು ಜಾರಿಗೆ ತರ್ತಾರಂತೆ. ಒಂದೇ ಆ್ಯಪು, ಒಂದು ಆ್ಯಪಲ್ಲಿ ಎಲ್ಲ ಮಾಡ್ಬೋದು. ಅನೇಕ ಶಾಲೆಗಳ ಕಂಪ್ಯೂಟರು, ಇಂಟರ್ನೆಟ್ ಸೌಲಭ್ಯ ಇಲ್ಲ. ಸೌಲಭ್ಯ ಇದ್ದರೂ ಕೂಡ ಅಲ್ಲಿ ನೆಟ್ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳ ಮೂಲಕ, ಮೊಬೈಲ್ ಮೂಲಕ ಮಕ್ಕಳ ಹಾಜರಾತಿ ವಿತರಣೆ ಇವೆಲ್ಲ ಸಮಸ್ಯೆ ಆಗ್ತಾಯಿತ್ತು. ಪ್ರತ್ಯೇಕ ಆ್ಯಪ್ಗಳಿದ್ವು. ಈಗ ಏನಾಗುತ್ತೆ ಅಂತಂದರೆ, ಎಲ್ಲವನ್ನು ಕೂಡ ಒಂದೇ ಆನ್ಲೈನ್ ಮುಖಾಂತರ ದಾಖಲಿಸೋಕ್ಕೆ ಅವಕಾಶ ಇದೆ. ಇವುಗಳನ್ನು OTP, ನೆಟ್ವರ್ಕ್ ಸಮಸ್ಯೆ ಇರೋದು, ಅರ್ಧ ದಿನ ಇಡೀ ಒಂದು ದಿನವೂ ಕೂಡ ಅದಕ್ಕೆ ಹೋಗ್ತಾಯಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಇಲಾಖೆಯ ಮೇಲಧಿಕಾರಿಗಳಿಗೆ. ಒಂದೇ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿ, ಮೊಟ್ಟೆ, ಹಾಲು ವಿತರಣೆ ಎಲ್ಲರೂ ಕೂಡ ಒಂದರಲ್ಲೇ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತೇನು ಹೊರಟಿದ್ದಾರೆ ಸ್ನೇಹಿತರೆ ಅಂದರೆ, ಇಲ್ಲಿ ನಮಗೆ ಸ್ಯಾಟ್ಸ್ ಕೆಲಸಕ್ಕೆ ಕೆಲವೊಬ್ಬರು ಯೋಜನೆ, ಯಾಕಂದರೆ ಎಲ್ಲರೂ HMA ಮಾಡಬೇಕಾಗಿತ್ತು, ಅಥವಾ ಯಾರಾದರೂ ಶಿಕ್ಷಕರು ಆ ಶಾಲೆಯಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ತಾಂತ್ರಿಕವಾಗಿ ಪರಿಣತರಿದ್ದಂಥವ್ರು ಮಾಡಬೇಕಾಗಿತ್ತು. ಇದು ಶಿಕ್ಷಕರಿಗೆ ಸಮಸ್ಯೆ ಆಗ್ತಾಯಿತ್ತು. ಹಾಗಾಗಿ ಪ್ರತಿದಿನ ಶಾಲೆಯಲ್ಲಿ ಶಿಕ್ಷಕರು ಇನ್ಮೇಲೆ ಇರಬೇಕು, ಅವ್ರ ಸಮಸ್ಯೆಗಳು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಿಯಮಿತವಾದಂಥ ವರ್ಗಗಳನ್ನು ತರಗತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ, ಶೈಕ್ಷಣಿಕ ಕಾರ್ಯಗಳಲ್ಲಿ ನಿರತರಾಗಬೇಕು ಅಂತೇಳಿ ಅವರಿಗೆಲ್ಲ ಸಹಕಾರ ನೀಡಲು ಒಂದು ತಾಂತ್ರಿಕ ಸಿಬ್ಬಂದಿನ, ಒಬ್ಬ ಕ್ಲಸ್ಟರ್ಗೆ ಒಬ್ಬ ತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡ್ತಕ್ಕಂಥ ಪ್ರಸ್ತಾವನೆ ಅಲ್ಲಿ ಆಗಿದೆ ಸ್ನೇಹಿತರೆ. ಕ್ಲಸ್ಟರ್ಗೆ ಒಬ್ಬ ತಾಂತ್ರಿಕ ಸಿಬ್ಬಂದಿ. ಇದು ಬಹಳ ಒಂದು ಖುಷಿಯ ವಿಚಾರ ಸ್ನೇಹಿತರೆ. ಈ ರೀತಿ ಇಡೀ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಈ ರೀತಿ ಆದರೆ ಇನ್ನೂ ಕೂಡ ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳನ್ನು ಖಂಡಿತ ಮೀರಿಸ್ತವೆ. ನೋಡಿ ಸ್ನೇಹಿತರೆ, ಇಲ್ಲೇನು ಹೇಳ್ತಾರೆ ಮತ್ತೆ ಭಾಳ ವಿಶೇಷವಾಗಿ, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡಬೇಕು. ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಮಕ್ಕಳ ಬಗ್ಗೆ ಆದಷ್ಟು ಗಮನ ಹರಿಸಿ, ವಿದ್ಯಾರ್ಥಿಗಳು ಶಾಲೆಗೆ ಬಂದಿದ್ದಾರೋ ಇಲ್ಲೋ ಅಂತಕ್ಕಂಥದ್ದು, ಯಾರು ಅಬ್ಸೆಂಟ್ ಇದ್ದಾರೆ ಅವ್ರ ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದನ್ನು ಸಲಹೆ ಕೊಟ್ಟಿದ್ದಾರೆ. ಭಾಳ ಅದ್ಭುತ ಸಲಹೆ. ಜೊತೆಗೆ ಎಲ್ಲಿ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾವು ಇದನ್ನು ನೇಮಕ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಯಾರು ಅನಾವಶ್ಯಕವಾಗಿ ವರ್ಗಾವಣೆ, ಡೆಪ್ಯುಟೇಷನ್ ಇವೆಲ್ಲ ಮಾಡದಿದ್ದರೆ ಅದ್ರ ಬಗ್ಗೆ ಶಿಕ್ಷಕರು ಮತ್ತು ಅಧಿಕಾರಿಗಳ ಬಗ್ಗೆ ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೂ ಅಂತಂದು ಏನಂದರೆ, ಪ್ರತಿಯೊಂದು ಶಾಲೆಯಲ್ಲಿ 30 ಮಕ್ಕಳಿಗೆ ಒಬ್ಬ ಶಿಕ್ಷಕ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಶಿಕ್ಷಕರು ಕೊರತೆ ಇದ್ದರೆ ಹೇಳಿ, ನಾವು ಶಿಕ್ಷಕರನ್ನ ಒದಗಿಸಿ ಕೊಡ್ತೀವಿ CSR ಫಂಡಲ್ಲಿ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳಿಗೆ. ಮತ್ತು ವಸತಿ ನಿಲಯಗಳಲ್ಲಿ ವಾರ್ಡ್ ಇದಿರುತ್ತಲ್ಲ, ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಕ್ಕಂಥದ್ದನ್ನು ಗಮನ ಇಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಭಾಳ ಅದ್ಭುತವಾದಂಥ ಒಂದು ಪ್ರಯತ್ನ ಈ ಧಾರವಾಡ ಜಿಲ್ಲೆಯಲ್ಲಿ ಆಗಿದೆ ಸ್ನೇಹಿತರೆ. ಇದನ್ನು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇದೇ ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಯಾಕೆ ಮಾಡಬಾರ್ದು? ನಮ್ಮ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಸಂಘಟನೆಗಳು ಯಾಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬಾರ್ದು? ಇಡೀ ರಾಜ್ಯಕ್ಕೆ ಈ ಧಾರವಾಡದ ಮಾದರಿಯನ್ನು ಅನುಸರಿಸಿ ಎಲ್ಲರೂ ಇಡೀ ರಾಜ್ಯಕ್ಕೆ ಒಂದು ವಿಸ್ತರಣೆ ಮಾಡಿದರೆ ಖಂಡಿತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮತ್ತೆ ಅಭಿವೃದ್ಧಿ ಹೊಂದ್ತವೆ ಸ್ನೇಹಿತರೆ. ಎಲ್ಲರೂ ಕೂಡ ಪ್ರತಿದಿನ ಶಾಲೆಯಲ್ಲಿ ಇರ್ತಕ್ಕಂಥದ್ದು, ಶಿಕ್ಷಕರಿಗೆ ಯಾವುದೇ ಹೊರೆ ಇರದೇ ಇದ್ದರೆ ಪಾಠ ಮಾಡೋಕ್ಕೆ ಸೀಮಿತ ಮಾಡಿದರೆ ಖಂಡಿತ ಎಲ್ಲವನ್ನು ಸಾಧಿಸ್ಬೋದು. ಎಲ್ಲ ಅನುಕೂಲಗಳನ್ನು ಶಿಕ್ಷಕರಿಗೆ ಮಾಡಿಕೊಟ್ಟಿದ್ದೇ ಆಗಿದ್ದರೆ ಖಂಡಿತ ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿ, ಎಲ್ಲ ಪ್ರೌಢಶಾಲಾ ಶಿಕ್ಷಕರಾಗಲಿ ಹೊರೆಯಿಂದ, ಇತರೆ ಹೊರೆಗಳಿಂದ ಮುಕ್ತರಾಗೋದ್ರ ಜೊತೆಯಲ್ಲೇ ಅವರು ತಮ್ಮ ಪಾಠವನ್ನು ಮಾಡಿಕೊಂಡು ಮಕ್ಕಳ ಏಳಿಗೆಯನ್ನು ಬಯಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನನ್ನ ಒಂದು ಕಾಳಜಿ ಏನಂತಂದರೆ, ನಾನು ಈ ವಿಡಿಯೋ ಯಾಕೆ ಎತ್ಕೊಂಡೆ ಅಂತಂದರೆ, ಈ ಮಾಡೋ ಉದ್ದೇಶ ಏನಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಆಗಬೇಕಂದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಪ್ರತ್ಯೇಕವಾಗಿ ಏನು ಮೊಟ್ಟೆ ಬಾಳೆಹಣ್ಣು ವಿತರಣೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡೋದಷ್ಟೇ ಅಲ್ಲ, ಬಿಸಿ ಊಟನೂ ಕೂಡ ಬೇರೆಯವರು ಒಪ್ಪಿಸಿ ಶಿಕ್ಷಕರನ್ನು ಮುಕ್ತರಾಗಿ ಮಾಡಿದರೆ, ಮುಖ್ಯ ಗುರುಗಳನ್ನು ಶಾಲೆ ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದರೆ ಖಂಡಿತ ಅಭಿವೃದ್ಧಿ ಹೊಂದುತ್ತೇವೆ. ಎಲ್ಲ ಇತರೆ ಚಟುವಟಿಕೆಗಳನ್ನು ಶಿಕ್ಷಕರಿಂದ ಬಿಡುಗಡೆ ಮಾಡಿದರೆ, ಮಾನ್ಯ ಇದನ್ನು ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಭಾಳ ಅದ್ಭುತವಾದಂತಹ ಒಂದು ಆಲೋಚನೆಯನ್ನು ಹೊಂದ್ಕೊಂಡು ಅಧಿಕಾರಿಗಳಿಗೆ ಏನು ಮೆಸೇಜನ್ನು ಹಾಕಿ ತಾಕೀತನ್ನು ಮಾಡಿದರು, ಅದರ ಫಲವಾಗಿ ಎಲ್ಲ ಸಭೆಗಳು ನಡೀತಾ ಇದ್ದಾವೆ. ಇದೇ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲೂ ಕೂಡ ಇದೇ ರೀತಿ ಆದರೆ ಖಂಡಿತ ಸರ್ಕಾರಿ ಶಾಲೆಗಳು ಖಂಡಿತ ಗತವೈಭವವನ್ನು ಸಾಧಿಸ್ತಾವೆ ಅಂತ ಹೇಳ್ತಾ, ಇದಾಗಿತ್ತು ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ. ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತು ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು, ಮತ್ತು ಸರ್ಕಾರಿ ನೌಕರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು, ಮತ್ತು UGC ನೆಟ್ಟು, KSET ಮತ್ತು
TET ಆಕಾಂಕ್ಷಿತರಿಗೆ ಸದಾ ಒಂದಲ್ಲೊಂದು ವಿಚಾರವನ್ನು ಇಟ್ಕೊಂಡು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಖಂಡಿತ ಸಂದೇಶಗಳನ್ನು ಈ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಮ ಬೆಂಬಲ ಸದಾ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.